ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ವಾಯುವ್ಯ ಕರ್ನಾಟಕದಲ್ಲಿ ಏನು ಚಾಲನವರ್ತಿ ಪರೀಕ್ಷೆ ಮುಗೀತು. ಎಲ್ಲರೂ ಕಾಯ್ತಾ ಇದ್ರಿ ಕಟ್-ಆಫ್ಗೋಸ್ಕರ. ಕಟ್-ಆಫ್ ಕೂಡ ಲಿಸ್ಟು ಹಾಕಾಯಿತು. ಯಾರ್ಯಾರೆಲ್ಲ ಅಭ್ಯರ್ಥಿಗಳು ನಾನು ಅಷ್ಟು ಮಾರ್ಕ್ಸ್ ತೊಗೊಂಡೀನಿ, ಇಷ್ಟು ಮಾರ್ಕ್ಸ್ ತೊಗೊಂಡೀನಿ, ಡೇಟ್ ಆಫ್ ಬರ್ತ್ ಅಷ್ಟಿದೆ ಇಷ್ಟಿದೆ ಆಗ್ಬೋದು ಅಂತೇಳಿ ಸುಮಾರು ಜನ ಬಹಳಷ್ಟು ಜನ ಕೇಳ್ತಾ ಇದ್ದೀರಿ. ನಿಮ್ಮ ಒಂದು ಕಟ್-ಆಫ್ ಮಾರ್ಕ್ಸು, ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿರ, ನಿಮ್ಮ ಕ್ಯಾಟಗರಿಗೆ ಎಷ್ಟು ನಿಂತಿದೆ, ಯಾವ್ಯಾವ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ, ಸಂಪೂರ್ಣವಾದ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು. ನೀವು ಈಗಾಗಲೇ ನೋಡಿದರೆ ನೆಕ್ಸ್ಟ್ ಪ್ರೊಸೆಸ್ ಏನು, ನೀವು ಕಡಿಮೆ ಅಂಕ ತೊಗೊಂಡಿದ್ದೀರಿ ಅಂದರೆ ನೀವೇನು ಮಾಡಬೇಕು ಅಂತಕ್ಕಂಥ ಮಾಹಿತಿನ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ. ಇನ್ನು ಯಾರ್ಯಾರು ಕಟ್-ಆಫ್ ನೋಡಿಲ್ಲ ದಯವಿಟ್ಟು ನೋಡ್ಕೊಳ್ಳಿ. ನೋಡ್ಬೋದು ಸ್ನೇಹಿತರೆ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿ, ದಿನಾಂಕ ನೋಡ್ಬೋದು 3/6/2025 ಪ್ರಕಟಣೆ. ಚಾಲಕ ಮತ್ತು ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳಿಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ಕುರಿತು. ಈ ತಾತ್ಕಾಲಿಕ ಅಂದರೆ ಇದು 1 ವಾರ ಗಂಟ ತಾತ್ಕಾಲಿಕ ಆಗುತ್ತೆ. 1 ವಾರ ಆಗಿದ್ಮೇಲೆ ಇದು ಫೈನಲ್ ಆಗುತ್ತೆ, ಅಂತಿಮ ಆಗುತ್ತೆ. ಫೈನಲ್ ಅಂದರೆ ಈ 1 ವಾರ ಗಂಟ ಅಬ್ಜೆಕ್ಷನ್ ಹಾಕೋಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಅಬ್ಜೆಕ್ಷನ್ ಏನಂದರೆ, ನೀವು ಇಲ್ಲೇನು ಕಟ್-ಆಫ್ ಮಾರ್ಕ್ಸ್ ಇದೆ ಸೇಮ್ ಅದೇ ನಂಬರ್ ನೀವು ತೊಗೊಂಡಿದ್ರಿ, ಡೇಟ್ ಆಫ್ ಬರ್ತ್ ಒಳಗಡೆ ನಿಮ್ಮದು ಡೇಟ್ ಆಫ್ ಬರ್ತ್ ಇತ್ತು, ಆದರೆ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿಲ್ಲ. ಅಂಥ ಟೈಮಲ್ಲಿ ನೀವು ಅಬ್ಜೆಕ್ಷನ್ ಹಾಕಿ, ನಾನು ಅಷ್ಟು ಮಾರ್ಕ್ಸ್ ತೊಗೊಂಡಿದ್ದೀನಿ, ಅಷ್ಟು ಡೇಟ್ ಆಫ್ ಬರ್ತ್ ಇದೆ ನಂದು, ನಂದು ಲಿಸ್ಟಲ್ಲಿ ಹೆಸರಿಲ್ಲ ಅಂತಕ್ಕಂಥದ್ದು ನೀವು ಅಬ್ಜೆಕ್ಷನ್ ಮಾಡಬಹುದು. ಅದಕ್ಕಾಗಿ 1 ವಾರ ಟೈಮ್ ಕೊಡ್ತಾರೆ. 1 ವಾರ ಆಗಿದ್ಮೇಲೆ ಮತ್ತೆ ತಿರ್ಗಿ ಇದೇ ಅಂತಿಮ ಆಗುತ್ತೆ. 1-2 ಅಭ್ಯರ್ಥಿಗಳು ಆ್ಯಡ್ ಆಗ್ಬೋದು. ನೋಡ್ತಾ ಹೋಗೋಣ ಸ್ನೇಹಿತರೆ ಮುಂದಿನ ಒಂದು ಮಾಹಿತಿ. ಮೇಲ್ಕಂಡ ಜಾಹೀರಾತನ್ವಯ ಚಾಲಕ ಮತ್ತು ಚಾಲಕ ಕಮ್ ನಿರ್ವಾಹಕ ಪರಿಶಿಷ್ಟ ಜಾತಿ ಹಿಂಬಾಕಿ ಹುದ್ದೆಗಳಿಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಸಂಸ್ಥೆಯ ಕೇಂದ್ರ ಕಚೇರಿ ಹುಬ್ಬಳ್ಳಿ ಸೂಚನಾ ಫಲಕದಲ್ಲಿ ಮತ್ತು ಸಂಸ್ಥೆಯ ವೆಬ್ಸೈಟ್ www.nwksrtc.karnataka.gov.in ನಲ್ಲಿ ಪ್ರಕಟಿಸಲಾಗಿದೆ. ಆಯ್ಕೆಯಾದ ಕೊನೆಯ ಅಭ್ಯರ್ಥಿಗಳ ಪಡೆದ ಅಂಕಗಳು, ಕಟ್-ಆಫ್ ಪರ್ಸೆಂಟೇಜ್ ಮತ್ತು ಹುಟ್ಟಿದ ದಿನಾಂಕ ವಿವರಗಳು ಈ ಕೆಳಕಂಡಂತೆ ಇರುತ್ತದೆ. ನೋಡ್ತಾ ಹೋಗ್ಬೋದು ಸ್ನೇಹಿತರೆ ನೀವು ಇಲ್ಲಿ ಚಾಲಕ ಮತ್ತು ಚಾಲಕ ಕಮ್ ನಿರ್ವಾಹಕ ಹಿಂಬಾಕಿ ಎರಡೂ ಕೂಡ ಇದರಲ್ಲಿದೆ. ನೋಡ್ತಾ ಹೋಗ್ಬೋದು. ನೋಡ್ಬೋದು ಸ್ನೇಹಿತರೆ, ಇಲ್ಲಿ SC-B/L ಅಂತೇಳಿ ಕೊಟ್ಟಿದ್ದಾರಲ್ಲ. ಇಲ್ಲಿ ನೋಡ್ಬೋದು ನೀವು SC-B/L ಅಂದರೆ SC ಕ್ಯಾಂಡಿಡೇಟು ಬ್ಯಾಕ್ಲಾಗ್ ಹುದ್ದೆಗಳು ಏನಿದ್ವಲ್ಲ 55 ಪೋಸ್ಟು. ಅವರಿಗೆ 46 ಅಂಕ ತೊಗೊಂಡವರಿಗೆ ಬ್ಯಾಕ್ಲಾಗ್ ಹುದ್ದೆಯಲ್ಲಿ ಅವರಿಗೆ ಆಯ್ಕೆ ಆಗಿದ್ದಾರೆ. ಅವರು ಡೇಟ್ ಆಫ್ ಬರ್ತು 2/2/1992 ಕೆಳಗಡೆ ಇರಬೇಕು. ನೀವು ಅರ್ಥ ಮಾಡ್ಕೊಳ್ಳಿ. 2/2/1992 ಅಂದ್ರೆ ನಂದು 1988 ಇದೆ, ನಂದು ಆಗುತ್ತಾ. ಈ ಥರ ಕೇಳಬೇಡಿ. ಅಂದರೆ ನಿಮ್ಮ ಸ್ಟಾರ್ಟಿಂಗಿಂದ ನಿಮ್ಮ ಡೇಟ್ ಆಫ್ ಬರ್ತ್ ನೀವು ಅಪ್ಲಿಕೇಶನ್ ಹಾಕೋ ಟೈಮಿಗೆ ಎಷ್ಟು ಇದ್ದಿರುತ್ತೋ ಅವಾಗಿಂದ 1992 ಮೇಲೆ ಹೋಗ್ಬಾರ್ದು. 1992 ಮೇಲೆ ಹೋಗ್ಬಾರ್ದು. ಮೇಲೆ ಅಂದರೆ ನೋಡಿ ಡೇಟ್ ಕೊಟ್ಟಿದ್ದಾರಲ್ಲ 2 ಮತ್ತು 2 1992 ಕೊಟ್ಟಿದ್ದಾರೆ. ನಿಮ್ಮದು 1ನೇ ತಾರೀಕು ಇತ್ತಂದ್ರೆ ನಡೆಯುತ್ತೆ. ಬಟ್ ಇಲ್ಲಿ ನಿಮ್ದು ಏನಿರಬಾರ್ದು, 3 ಇರಬಾರ್ದು. 3/2/1992 ಇತ್ತಂದರೆ ನಿಮ್ಮದು ಈ ಲಿಸ್ಟಲ್ಲಿ ಏನು ಮಾರ್ಕ್ ಮಾಡಿದಿಲ್ಲ, ಈ ಲಿಸ್ಟಲ್ಲಿ ಆಯ್ಕೆ ಆಗೋಲ್ಲ. ಒಂದೇ ದಿನ ಎಕ್ಸ್ಟ್ರಾ ಇದ್ದರೂ ಕೂಡ. ನಿಮ್ಗೆ ಕಡಿಮೆ ಇತ್ತು ಅಂದರೆ, ಕಡಿಮೆ ದಿನಾಂಕನೂ ಕಮ್ಮಿ ಇರಲಿ, ತಿಂಗಳು ಕಡಿಮೆ ಇರಲಿ, ಇಲ್ಲೇನು 2ನೇ ತಿಂಗಳು ಕೊಟ್ಟಿರಲ್ಲ, 3ನೇ ತಿಂಗಳು ಇದ್ದರೆ ಭೀ ಆಗೋದಿಲ್ಲ. 2ನೇ ತಿಂಗಳು ಕೊಟ್ಟಿರಲ್ಲ, 1ನೇ ತಿಂಗಳಿತ್ತು ಅಂದ್ರೆ ಆಗುತ್ತೆ. ಇಲ್ಲಿ 1992 ಕೊಟ್ಟಿದ್ರಲ್ಲ, 1991, 90, 89, 88 ಈ ರೀತಿ ಇದ್ದರೆ ಎಲ್ಲ ಆಗುತ್ತೆ. ಬಟ್ ಆ ಡೇಟ್ ಆಫ್ ಬರ್ತ್ಗಿಂತಲೂ ನಿಮಗೆ 1 ದಿನವೂ ಜಾಸ್ತಿ ಇರಬಾರ್ದು. ಅಂಥವ್ರಿಗೆ ಜಾಸ್ತಿ ಇದ್ದರೆ ಅಂಥವ್ರಿಗೆ ಆಗಿರಲ್ಲ. ಅಲ್ಲಿ ಏನಂತಂದರೆ ಕಡಿಮೆ ನಿಮ್ಮದು ಡೇಟ್ ಆಫ್ ಬರ್ತ್ ಇತ್ತು, ಈ 46 ಅಂಕ ಇತ್ತು ಅಂದರೆ ನಿಮ್ಮದು ಈ ಲಿಸ್ಟಲ್ಲಿ ಹೆಸರು ಇರುತ್ತೆ. ನಿಮ್ಮದು
ಅಂಕಗಳು ಕಡಿಮೆ ಇದೆ, ಡೇಟ್ ಆಫ್ ಬರ್ತ್ ಕೂಡ ಕಡಿಮೆ ಇದೆ ಅಂದರೆ ಆಗಲ್ಲ. ಸೊ ಅಲ್ಲೇ 46 ನಂಬರೇ ಇರಬೇಕು. ಡೇಟ್ ಆಫ್ ಬರ್ತ್ ಕೂಡ ಇಲ್ಲೇನು ಕೊಟ್ಟಿದ್ದಾರೆ ಆ ಡೇಟ್ ಆಫ್ ಬರ್ತ್ಗಿನ್ನ ಕಡಿಮೆ ಇರಬೇಕು, ಅಂಥವ್ರಿಗೆ ಆಗಿರುತ್ತೆ. ಸೊ ನೀವೇನಾದರೂ 46 ಅಂಕ ತೊಗೊಂಡಿದ್ದೀರಾ, ಡೇಟ್ ಆಫ್ ಬರ್ತ್ ಕೂಡ ಇದಕ್ಕಿಂತಲೂ ಕಡಿಮೆ ಇದೆ ಅಂತಂದರೆ ನೀವು ಅಬ್ಜೆಕ್ಷನ್ ಹಾಕ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡ್ಬೋದು SC. ಸೊ ಇವಾಗಲೇ SC ಹೇಳಿದ್ದೀರಿ ಮತ್ತು ತಿರ್ಗಾ SC ಹೇಳ್ತಿದ್ದೀರಾ ಅಂತೇಳಿ ನೀವು ಕೇಳ್ಬೋದು. ಸೊ ಬ್ಯಾಕ್ಲಾಗ್ ಏನು ಹಿಂದೆ ಬ್ಯಾಲೆನ್ಸ್ ಉಳ್ಕೊಂಡಿರೋ ಪೋಸ್ಟ್ಗಳು ಅದು ಬ್ಯಾಕ್ಲಾಗ್ ಅಂತಿರುತ್ತೆ, ಅದು ಕಂಪಲ್ಸರಿ ಅದೇ ಒಂದು ಕ್ಯಾಟಗರಿಯಿಂದ ತುಂಬಿಕೊಳ್ಳಬೇಕಾಗುತ್ತೆ. ಹಾಗಾಗಿ ಅದು ಬ್ಯಾಕ್ಲಾಗ್ ಆಯಿತು. ಇವಾಗ ರೆಗ್ಯುಲರ್ ಆಗಿ SC ಕ್ಯಾಂಡಿಡೇಟ್ ಯಾರಿದ್ದಾರೆ 46.5 ಅಂಕ ಯಾರು ಪಡೆದಿದ್ದಾರೋ ಅವ್ರಿಗೆ ನೋಡಿ ಡೇಟ್ ಆಫ್ ಬರ್ತ್ 2/3/1992. ಇಲ್ಲಿ ನೋಡಿ 2/2/1992. ಇಲ್ಲಿ ಜಸ್ಟ್ 1 ತಿಂಗಳು ಮಾತ್ರ ಜಾಸ್ತಿ ಆಗಿದೆ, ಅಲ್ಲಿ 1 ತಿಂಗಳು ಮಾತ್ರ. ಸೊ ಇದಕ್ಕಿಂತಲೂ ನಿಮ್ಮದು ಡೇಟ್ ಆಫ್ ಬರ್ತ್ ಕಡಿಮೆ ಇತ್ತು, 46.5 ಅಂಕ ನೀವು ಪಡ್ಕೊಂಡಿದ್ದೀರಿ ಅಂತಂದರೆ ಈ ಒಂದು ಲಿಸ್ಟಲ್ಲಿ ನಿಮ್ಮದು ಹೆಸರು ಬಂದಿರುತ್ತೆ. ಸೊ ಇನ್ನೇನಾದರೂ ನಿಮ್ಮ ಬೈ ಚಾನ್ಸ್ ಹೆಸರು ಬಂದಿಲ್ಲ ಅಂದರೆ ನೀವು ಅಬ್ಜೆಕ್ಷನ್ ಹಾಕ್ಬೋದು. ಅಬ್ಜೆಕ್ಷನ್ ಹಾಕೋಕ್ಕೆ ಟೈಮ್ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮ್ಗೆ ಅರ್ಥ ಆಯಿತು ಅಂದ್ಕೊತೀನಿ ಡೇಟ್ ಆಫ್ ಬರ್ತು. ಸೊ ನೆಕ್ಸ್ಟ್ ನೋಡಿ ST. ಸೊ ನೋಡಿ ST ಇದು ಈ ಒಂದು ಲೈನ್ ಏನಿದೆ ಈ ಪೂರ್ತಿ ಲೈನು ಬರೀ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟವ್ರಿಗೆ ಮಾತ್ರ. ನೋಡಿ ST ಬಂದು 48 ಅಂಕಕ್ಕೆ ನಿಂತಿದೆ. 48 ಅಂಕ ಯಾರ್ಯಾರು ತೊಗೊಂಡರು, ಜೊತೆಗೆ 7/4/1993 ಡೇಟ್ ಆಫ್ ಬರ್ತ್ ಲಾಸ್ಟ್. ಅದಕ್ಕಿಂತ ಕೆಳಗಡೆ ಅಂದರೆ ಈ ಡೇಟ್ ಆಫ್ ಬರ್ತ್ಕಿಂತ ಹಿಂದ್ಗಡೆ ಯಾರ್ಯಾರ್ದು ಡೇಟ್ ಆಫ್ ಬರ್ತಿರುತ್ತೋ 48 ಅಂಕ ಪಡೆದವ್ರು ಇದ್ದಾರೋ ಸೊ ಅಂಥ ಎಲ್ಲ ಅಭ್ಯರ್ಥಿಗಳು ಆಯ್ಕೆ ಆಗಿರ್ತಾರೆ. ಸೊ ಇದಕ್ಕಿಂತಲೂ ಡೇಟ್ ಆಫ್ ಬರ್ತ್ ಜಾಸ್ತಿ ಅಂದರೆ ಇಲ್ಲಿ 7ನೇ ತಾರೀಕಿದಲ್ಲ, 8ನೇ ತಾರೀಕು ಒಂದೇ ಡೇಟ್ ಜಾಸ್ತಿ ಇದ್ರು, ಆ ಡೇಟಿಗೆ ಒಂದೇ ಡೇಟ್ ಜಾಸ್ತಿ ಇದ್ರೂ ಈ ಒಂದು ಲಿಸ್ಟಲ್ಲಿ ನಿಮ್ಮದು ಹೆಸರು ಬರೋಲ್ಲ. ಸೊ ನೆಕ್ಸ್ಟ್ ನೋಡ್ಬೋದು 48 ಅಂಕ ಪಡೆದು ಸೇಮ್ ಡೇಟ್ ಆಫ್ ಬರ್ತ್ ನಿಮ್ದು ಇತ್ತು ಅಂದರೆ ಸೇಮ್ ಅಂತಂದರೆ ಇದಕ್ಕಿಂತ ಹಿಂದೆ ಯಾವುದನ್ನ ಇರಲಿ 79, 80, 1981, 1982 ಪೂರ್ತಿ 1993 ಗಂಟ ಜೊತೆಗೆ ಈ ಡೇಟ್ ಆಫ್ ಬರ್ತ್ ಗಂಟ ಅಲ್ಲಿ ಗಂಟ ಇದ್ದರೂ ನಿಮ್ಮದು 48 ನಂಬರ್ ಇತ್ತು ಅಂದರೆ ಈ ಲಿಸ್ಟಲ್ಲಿ ಹೆಸರು ಬಂದಿರುತ್ತೆ. ಸೊ ನಿಮ್ಮದು ಒಂದೇ ದಿನ ಇದಕ್ಕಿಂತಲೂ ಜಾಸ್ತಿ ಆಗಿತ್ತು ಅಥವಾ ಒಂದೇ ತಿಂಗಳು ಇದಕ್ಕಿಂತಲೂ ಜಾಸ್ತಿ ಆಗಿತ್ತು ಅಥವಾ ಒಂದೇ ಇಯರ್ ಇದಕ್ಕಿಂತಲೂ ಜಾಸ್ತಿ ಆಯಿತು ಅಂದರೆ ಈ ಲಿಸ್ಟಲ್ಲಿ ನಿಮ್ಮದು ಹೆಸರು ಬರೋಲ್ಲ ಸ್ನೇಹಿತರೆ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನೋಡೋದಾದರೆ ಕ್ಯಾಟಗರಿ 1. ಕ್ಯಾಟಗರಿ 1 ಕೂಡ 48ಕ್ಕೆ ನಿಂತಿದೆ. ಡೇಟ್ ಆಫ್ ಬರ್ತ್ 5/7/1991. ಇಲ್ಲಿವರೆಗೂ ಏನು ಡೇಟ್ ಆಫ್ ಬರ್ತ್ ಇದೆ, ಎಷ್ಟು ಅಭ್ಯರ್ಥಿಗಳು 48 ತೊಗೊಂಡಿದ್ದೀರಾ, ನೀವು ಕ್ಯಾಟಗರಿ 1 ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ ಅಂಥವರಿಗೆಲ್ಲ ಈ ಲಿಸ್ಟಲ್ಲಿ ನಿಮ್ಮದು ಹೆಸರು ಇರುತ್ತೆ ಸ್ನೇಹಿತರೆ. ಬೈ ಚಾನ್ಸ್ ಅಷ್ಟು ನಂಬರ್ ನೀವು ತೊಗೊಂಡು ಅದೇ ಡೇಟ್ ಆಫ್ ಬರ್ತ್ ಕೆಳಗಡೆನೇ ನಿಮ್ಮದು ಡೇಟ್ ಆಫ್ ಬರ್ತ್ ಇತ್ತು, ಹೆಸರು ಬಂದಿಲ್ಲ ಅಂದರೆ ನೀವು ಅಬ್ಜೆಕ್ಷನ್ ಸಲ್ಲಿಸ್ಬೋದು ಸ್ನೇಹಿತರೆ. ಸೊ ಜೊತೆಗೆ ಸೆಕೆಂಡ್ ಡೇ ಕೂಡ ಹಾಗೇ ನಾವು ಭಾಳ ನಿರೀಕ್ಷೆ ಮಾಡಿದ್ವಿ ಸೆಕೆಂಡ್ ಡೇ ಕಡಿಮೆ ನಿಲ್ಬೋದು ಅಂತೇಳಿ. SC ST ಯಾವ ಥರ ನಿಂತಿದೆ ಆ ಥರ ನಿಲ್ಬೋದು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ SCಗೆ ಜೊತೆಗೆ ಸೆಕೆಂಡ್ ಡೇಗೆ ಕೂಡ ಸೇಮ್ ಪೋಸ್ಟ್ ಇದ್ದೀವಲ್ವ. ಸೊ ಅದಕ್ಕೋಸ್ಕರ ಈ ಒಂದು ಸೆಕೆಂಡ್ ಡೇಯಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಆಗಿ ಇದು ಕೂಡ ಹೈಯೆಸ್ಟ್ ನಿಂತಿದೆ ನೋಡಿ ಸ್ನೇಹಿತರೆ. 48 ಅಂಕ ಪಡೆದಿರಬೇಕು. 1994 ಡೇಟ್ ಬರ್ತ್ ಕೆಳಗಡೆ ಇರಬೇಕು. ಏನು ಡೇಟ್ ಕೊಟ್ಟಿದ್ದಾರಲ್ಲ 8/4/1994 ಕೆಳಗಡೆ 48 ಅಂಕ ಪಡೆದವರೆಲ್ಲರೂ ಆಯ್ಕೆ ಆಗಿದ್ದಾರೆ. ಸೊ ನೆಕ್ಸ್ಟ್ ನೋಡ್ಬೋದು ಥರ್ಡ್ ವ್ಯೂ ಕೂಡ 48 ನಿಂತಿದೆ. ಡೇಟ್ ಆಫ್ ಬರ್ತ್ 10/3/1994 ಸ್ನೇಹಿತರೆ. ಡೇಟ್ ಆಫ್ ಬರ್ತ್ ಯಾವ ರೀತಿ ಅಂತೇಳಿ ನಿಮ್ಗೆ ಈಗಾಗಲೇ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಥರ್ಡ್ 25/6/1995 ಇದು ಕೂಡ 48ಕ್ಕೆ ನಿಂತಿದೆ. ಮಾತ್ರ ಡೇಟ್ ಆಫ್ ಬರ್ತ್ ಮಾತ್ರ ಇಲ್ಲಿ 95 ಚೇಂಜ್ ಆಗಿದೆ, ಜಾಸ್ತಿ ಕೊಟ್ಟಿದ್ದಾರೆ. ಥರ್ಡ್ ಬಿ ನೋಡಿ 48ವರೆಗೆ ನಿಂತಿದೆ. 17/5/1995 ಡೇಟ್ ಆಫ್ ಬರ್ತ್ ಕೆಳಗಡೆ ಎಷ್ಟು ಜನ ಇದ್ದಾರೋ ಆ ಒಂದು ಅಂಕ ಪಡೆದವರು ಆ ಒಂದು ಕೆಳಗಡೆ ಡೇಟ್ ಆಫ್ ಬರ್ತ್ ಇದ್ದವರೆಲ್ಲರೂ ಆಯ್ಕೆ ಆಗಿರ್ತಾರೆ. ಸೊ ಜಿ ಎಮ್ ಅಂದರೆ ಒಂದು ಯಾರಾದರೂ ಕೆಲವೊಬ್ಬರು ಕ್ಯಾಸ್ಟ್ ಸರ್ಟಿಫಿಕೇಟ್ ಏನೋ ಕೊಟ್ಟಿರಲ್ಲ ಒಂದು. ಇನ್ನೊಂದು 49 ಅಂಕ ನೀವೇನಾದರೂ ಪಡ್ಕೊಂಡಿದ್ದೀರಿ, ನೀವು ಕ್ಯಾಸ್ಟ್ ಸರ್ಟಿಫಿಕೇಟು ಕೊಟ್ಟಿದ್ದೀರಿ, ಕನ್ನಡ ಮೇಡಮ್ ಎಲ್ಲನೂ ಕೊಟ್ಟಿದ್ದೀರ, ಆದರೂ ನಿಮ್ಮದು 49 ಅಂಕ ಇದೆ. ಜೊತೆಗೆ ಈ ಡೇಟ್ ಆಫ್ ಬರ್ತ್ ಒಳಗಡೆ ನಿಮ್ಮದು ಡೇಟ್ ಆಫ್ ಬರ್ತ್ ಇದೆ ಅಂತಂದರೆ ನೀವೇನು ಮಾಡ್ತೀರಾ, ಜನ್ರಲಲ್ಲಿ ಆಯ್ಕೆ ಆಗ್ತೀರಾ. ನಿಮಗೆಲ್ಲ ಲಿಸ್ಟ್ ಹೆಸರು GM ಅಲ್ಲಿ ಬರುತ್ತೆ, ನೀವು ಜನ್ರಲಲ್ಲಿ ಹೋಗ್ತೀರಾ. ಸೊ ಕಡಿಮೆ ಅಂಕ ಇದ್ದವರು ಈ ಕಡೆ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಹಾಕ್ಕೊಂಡಿರ್ತಾರೆ. 49ಕ್ಕಿಂತ ಕಡಿಮೆ ಇದ್ದವರು 49 ಅಂಕ ಏನಾರು ಇತ್ತು, ಈ ಡೇಟ್ ಆಫ್ ಬರ್ತ್ ಒಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಇತ್ತು ಅಂದರೆ ನೀವು ಈ ಒಂದು ಲಿಸ್ಟಲ್ಲಿ ಆಯ್ಕೆ ಆಗಿರ್ತೀರ ಸ್ನೇಹಿತರೆ. ಸೊ ಇದಕ್ಕಿಂತಲೂ ನೋಡಿ 7/6/1995
ಏನಂಕ ಡೇಟ್ ಆಫ್ ಬರ್ತ್ ಇದೆ ಅದಕ್ಕಿಂತಲೂ ಒಂದೇ ದಿನ ಜಾಸ್ತಿ ಇತ್ತು, ಅವನು 49 ಅಂಕನೇ ತೊಗೊಂಡಿದ್ದ, ಆದ್ರೂ ಅವನು 8ನೇ ತಾರೀಕಿತ್ತು. ಉದಾಹರಣೆಗೆ 49 ಅಂಕನೇ ತೊಗೊಂಡಿದ್ದಾನೆ, ಅವನು 8/6/1995 ಇತ್ತು ಅಂದರೆ ಅವನು ಆಯ್ಕೆ ಆಗಿರಲ್ಲ ಸ್ನೇಹಿತರೆ. ಯಾಕಂದರೆ ಡೇಟ್ ಆಫ್ ಬರ್ತ್ 7ನೇ ತಾರೀಕು ಲಾಸ್ಟ್ ಕೊಟ್ಟಿದ್ದಾರೆ, 8ನೇ ತಾರೀಕು ಇತ್ತು ಅಂತಂದ್ರೂ ಅವನು ಆಗಿರಲ್ಲ. ಸೊ ಕಡಿಮೆ ಇತ್ತಂದರೆ ಖಂಡಿತ ಈ ಒಂದು ಲಿಸ್ಟಲ್ಲಿ ಆಗಿರ್ತದೆ ಸ್ನೇಹಿತರೆ. ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನೋಡೋದಾದರೆ ನೋಡಿ ಗ್ರಾಮೀಣ, ಇಲ್ಲಿ ನೋಡಿ ಮಹಿಳಾ ಎಲ್ಲ ಪೂರ ಡ್ಯಾಶ್ ಬಿಟ್ಟಿದ್ದಾರೆ, ಅಂದರೆ ಮಹಿಳಾ ಅಭ್ಯರ್ಥಿಗಳು ಯಾರೂ ಅಲ್ಲಿ ಇಲ್ಲ, ಅಂದರೆ ಯಾರೂ ಆಯ್ಕೆ ಆಗಿಲ್ಲ. ಸೊ ಅವ್ರು ಆಯ್ಕೆ ಆಗಿಲ್ಲ ಅಂಥೇಳಿ ಆ ಒಂದು ಮಹಿಳೆಗೆ ಏನು ರಿಸರ್ವೇಷನ್ ಇತ್ತು ಪೋಸ್ಟು, ಈ ಒಂದು ಕ್ಯಾಟಗಿರಿಯಲ್ಲಿದ್ದರೆ ಇದಕ್ಕೆ ಕೊಟ್ಟಿದ್ದಾರೆ, ಈ ಒಂದು ಕ್ಯಾಟಗಿರಿಯಲ್ಲಿ ಅಂದರೆ ಇದಕ್ಕೆ ಕೊಟ್ಟಿದ್ದಾರೆ, ಈ ಕ್ಯಾಟಗಿರಿಯಲ್ಲಿ ಅಂದರೆ ಇದಕ್ಕೆ ಕೊಟ್ಟಿದ್ದಾರೆ, ಈ ಕ್ಯಾಟಗಿರಿಯಲ್ಲೇ ಇದಕ್ಕೆ ಕೊಟ್ಟಿದ್ದಾರೆ. ಇದಕ್ಕೆ ಅಂತಂದರೆ ಈ ಒಂದು ಪುರುಷ ಅಭ್ಯರ್ಥಿಗಳಿಗೆ ಮಹಿಳೆಯ ಪೋಸ್ಟ್ಗಳೆಲ್ಲ ಅದೇ ಕ್ಯಾಟಗಿರಿಯ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡೋದಾದರೆ ಗ್ರಾಮೀಣ, ನೀವು ಕ್ಯಾಸ್ಟ್ ಸರ್ಟಿಫಿಕೇಟು ಕೊಟ್ಟಿರಿ, ಜೊತೆಗೆ ಗ್ರಾಮೀಣ ಸರ್ಟಿಫಿಕೇಟು ಕೊಟ್ಟಿದ್ದರೆ ನಿಮ್ಮದು ಪರ್ಸೆಂಟೇಜ್ ನೋಡಿ, ಇಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಡೇಟ್ ಆಫ್ ಬರ್ತಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಸೊ ನೋಡ್ಬೋದು 1/6/1992 ಒಂದು ನಂಬರ್ ಜಾಸ್ತಿ ಆಗಿದೆ, ಬಟ್ ಡೇಟ್ ಆಫ್ ಬರ್ತು ಏನಾಗಿದೆ 3 ತಿಂಗಳು ಜಾಸ್ತಿ ಆಗಿದೆ ಇಲ್ಲಿ. ಸೊ ಎಸ್ ಟಿಗೂ ಕೂಡ ನೋಡ್ಬೋದು, ಇಲ್ಲಿ ಎಸ್ ಟಿಗೆ ಡೇಟ್ ಆಫ್ ಬರ್ತ್ ಕಡಿಮೆ ಆಗಿದೆ, ಮಾರ್ಕ್ಸ್ ಅಷ್ಟೇ ಇದೆ. ಕ್ಯಾಟಗರಿ 1ಗೆ ಮಾರ್ಕ್ಸ್ ಅಷ್ಟೇ ಇದೆ, ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಕಡಿಮೆ ಆಗಿದೆ. ಸೆಕೆಂಡ್ ಎ ಕೂಡ ಮಾರ್ಕ್ಸ್ ಅಷ್ಟೇ ಇದೆ, ಡೇಟ್ ಆಫ್ ಬರ್ತ್ ಕಡಿಮೆ ಆಗಿದೆ. ಸೆಕೆಂಡ್ ಬಿ ಕೂಡ ಅಷ್ಟೇ, ಡೇಟ್ ಆಫ್ ಬರ್ತ್ ಕಡಿಮೆ ಆಗಿದೆ, ಮಾರ್ಕ್ಸ್ ಅಷ್ಟೇ ಇದೆ. ಥರ್ಡ್ ಎ ಕೂಡ ಡೇಟ್ ಆಫ್ ಬರ್ತ್ ಕಡಿಮೆ ಆಗಿದೆ, ಮಾರ್ಕ್ಸ್ ಅಷ್ಟೇ ಇದೆ. ಥರ್ಡ್ ಬಿಗೆ ಮಾರ್ಕ್ಸ್ ಕೂಡ ಸೇಮ್ ಇದೆ, 48.5, ಡೇಟ್ ಆಫ್ ಬರ್ತ್ ಕಡಿಮೆ ಆಗಿದೆ. ಸೊ ಇಲ್ಲಿ ಜನರಲಲ್ಲಿ ನೋಡೋದಾದರೆ ಇಲ್ಲಿ ಕೂಡ ಮಾರ್ಕ್ಸ್ ಸೇಮ್ ಅಷ್ಟೇ ಇದೆ, 49, ಡೇಟ್ ಆಫ್ ಬರ್ತ್ ಕಡಿಮೆ ಆಗಿದೆ, 1989. ಗ್ರಾಮೀಣ ಅಭ್ಯರ್ಥಿಗಳು ನೀವೇನಾದರೂ ಕೋಟಾಲ್ಲಿ ಅಪ್ಲಿಕೇಶನ್ ಹಾಕಿದರೆ. ಸೊ ನೆಕ್ಸ್ಟ್ ನೋಡೋದಾದರೆ ಮಾಜಿ ಸೈನಿಕ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಮಾಜಿ ಸೈನಿಕ, ಸೊ ಯಾವ್ಯಾವ ರಿಸರ್ವೇಷನ್ ಇದ್ದು, ಸೊ ಯಾರಿಗೂ ಕೂಡ ಮಾಜಿ ಸೈನಿಕರಲ್ಲಿ ಲಭ್ಯವಿಲ್ಲದ ಕಾರಣ ಏನು ಮಾಡಿದ್ದಾರೆ, ಆ ಒಂದು ಕ್ಯಾಟಗಿರಿ ಅಭ್ಯರ್ಥಿಗಳಿಗೆ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಜನರಲಲ್ಲಿ ಒಬ್ಬರು ಯಾರೋ ಸಿಕ್ಕಿದ್ದಾರೆ ನೋಡಿ ಇಲ್ಲಿ. ಸೊ ಅವರಿಗೆ ಇಲ್ಲಿ 35.5 35.5 ಜನರಲ್ ನಿಲ್ಲಿಸಿದ್ದಾರೆ, 1987 ಡೇಟ್ ಆಫ್ ಬರ್ತ್ ನಿಂತಿದೆ. ಸೊ ನೆಕ್ಸ್ಟ್ ನೋಡೋದಾದರೆ ಕನ್ನಡ ಮಾಧ್ಯಮ. ಸೊ ಯಾವ್ಯಾವ ಅಭ್ಯರ್ಥಿಗಳೆಲ್ಲ ನೀವು ಕ್ಯಾಸ್ಟ್ ಸರ್ಟಿಫಿಕೇಟು ಕೊಟ್ಟಿದ್ದೀರಿ, ಜೊತೆಗೆ ಕನ್ನಡ ಮಾಧ್ಯಮನೂ ಕೊಟ್ಟಿರ್ತೀರಲ್ವ. ಸೊ ಅಂಥ ಅಭ್ಯರ್ಥಿಗಳಿಗೆ ನೋಡಿ ಮಾರ್ಕ್ಸ್ ಕೂಡ ಇಲ್ಲಿ ಜಾಸ್ತಿ ಆಗಿದೆ, ಡೇಟ್ ಆಫ್ ಬರ್ತ್ ಕಡಿಮೆ ಆಗಿದೆ. ಮಾರ್ಕ್ಸ್ ಸೇಮ್ ಇದೆ, ಈ ಒಂದು ಕ್ಯಾಟಗಿರಿಯಲ್ಲಿ ಡೇಟ್ ಆಫ್ ಬರ್ತ್ ಕಡಿಮೆ ಆಗಿದೆ. ಸೊ ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಸೊ ಇಲ್ಲಿ ನೋಡಿ ಕನ್ನಡ ಮಾಧ್ಯಮ ಜನರಲಲ್ಲಿ 1/7/1994 ನಿಂತಿದೆ, 50ಕ್ಕೆ 50 ಅಂಕ ಪಡೆದ ಅಭ್ಯರ್ಥಿಗೆ ಮಾತ್ರ ಇದೆ ಇದು. ಸೊ ಅದಕ್ಕಿಂತ ನಿಮ್ಮದು ಡೇಟ್ ಆಫ್ ಬರ್ತ್ ಕಡಿಮೆ ಇತ್ತು, 50 ಮಾರ್ಕ್ಸ್ ತೊಗೊಂಡಿರೋದ್ರೆ ಇದ್ರಾಗ ಬಂದಿರುತ್ತೆ. ಸೊ ಒಂದೇ ದಿನ ನಿಮ್ಮದು ಜಾಸ್ತಿ ಇತ್ತು, 50 ಮಾರ್ಕ್ಸ್ ತೊಗೊಂಡ್ರೂ ನಿಮ್ಮದು ಇದ್ರಾಗ ಬಂದಿರಲ್ಲ. ಸೊ ಏಜ್ ನಿರಾಶ್ರಿತ ನೋಡ್ಬೋದು ನೀವು, ಬ್ಯಾಕ್ಲಾಗಲ್ಲಿ 34 ನಿಂತಿದೆ, ಏಜ್ ನಿರಾಶ್ರಿತ. SC 43.5, STಗೆ 47, ಕ್ಯಾಟಗಿರಿ 1 45.5, ಸೆಕೆಂಡ್ ಎ 47, ಸೆಕೆಂಡ್ ಬಿ 47.5, ಥರ್ಡ್ ಎ 47, ಥರ್ಡ್ ಬಿ 47, ಜನರಲ್ಲು 48. ಅದು ಯೋಜನೆ ನಿರಾಶ್ರಿತ ನೋಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದರೆ ಡಿಕಮ್ಸಿ, ಬ್ಯಾಕ್ಲಾಗ್ ಡಿಕಮ್ಸಿ ಹುದ್ದೆಗಳು ಏನಿದೆಯಲ್ಲ, ಚಾಲಕ ಕಮ್ ನಿರ್ವಾಹಕ. ಸಾರಿ ನೋಡಿ, ಈ ಥರ ಅಂದರೆ ಜನರಲ್ ಆಗಿ ಬರೀ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾತ್ರ ಕೊಟ್ಟಿರ್ತೀರಲ್ಲ, SC ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಇರುತ್ತೆ ಅದು. ಸೊ ನೋಡಿ ಇಂಥವ್ರಿಗೆ ಬರೀ ಕ್ಯಾಸ್ಟ್ ಸರ್ಟಿಫಿಕೇಟ್ ನೀವೇನಾದ್ರು ಕೊಟ್ಟಿದ್ರಿ, 41.5 ಅಂಕ ನೀವು ತೊಗೊಂಡಿದ್ರಿ, ಈ ಒಂದು ಡೇಟ್ ಆಫ್ ಬರ್ತ್ ನಿಮ್ಮದು ಇತ್ತು 21/8/1992, ಕೆಳಗಡೆನೇ ನಿಮ್ಮದು ಡೇಟ್ ಆಫ್ ಬರ್ತ್ ಇತ್ತು, ಅಷ್ಟೇ ನೀವು ಅಂಕ ತೊಗೊಂಡಿರಂದರೆ ಇದರಲ್ಲಿ ನಿಮ್ಮ ಹೆಸರು ಬರುತ್ತೆ. ಸೊ ಇದಕ್ಕಿಂತಲೂ ಒಂದೇ ದಿನ ನಿಮ್ಮದು ಏನಾದರೂ ಜಾಸ್ತಿ ಇತ್ತು, 21 22 ಇತ್ತು, 41.5 ಅಂಕ ತೊಗೊಂಡಿದ್ದೀರಿ ನೀವು ಅಂದರೆ ನಿಮ್ಮದು ಆಗಲ್ಲ. ಸೊ ನೀವು 41.5 ಅಲ್ಲ 42 43 ಅಂಕ ತೊಗೊಂಡಿದ್ದೀರಿ ಅಂದರೆ 43 44 ಅಂಕ ತೊಗೊಂಡಿರಿ ಅಂದ್ರೂ
ಇದಕ್ಕಿಂತಲೂ ಡೇಟ್ ಆಫ್ ಬರ್ತ್ ನಿಮ್ಮದು ಕಡಿಮೆ ಇರಬೇಕು. ಡೇಟ್ ಆಫ್ ಬರ್ತ್ ಕಡಿಮೆ ಇತ್ತಂದರೆ ಇದರಲ್ಲಿ ನಿಮ್ಮದು ಹೆಸರು ಇರುತ್ತೆ. ಸೊ 43 ಅಂಕ ತೊಗೊಂಡಿದ್ದೀರಿ, ಇದಕ್ಕಿಂತಲೂ ನಿಮ್ಮದು ಡೇಟ್ ಆಫ್ ಬರ್ತ್ ಏನಾದರೂ ಜಾಸ್ತಿ ಇತ್ತು ಅಂದರೆ 21/8/1992ಕ್ಕಿಂತಲೂ ಜಾಸ್ತಿ ಇತ್ತು ಅಂತಂದರೆ ನಿಮ್ಮದೇನಾಗುತ್ತೆ, ಇದರಲ್ಲಿ ಹೆಸರು ಬರಲ್ಲ ಸ್ನೇಹಿತರೆ. ನೀವೇನಾದ್ರು ಗ್ರಾಮೀಣ ಏನಾದರೂ ಕೊಟ್ಟಿದ್ರಿ ಅಂದರೆ ಇದರಲ್ಲಿ ಕೂತ್ಕೊಳ್ಳುತ್ತೆ ನಿಮ್ಮ ಹೆಸರು. ನೀವು ಅಲ್ಲಿ ಏನಾದರೂ 41 ಇದೆ, ಇಲ್ಲಿ 44 ಇದೆ. ಇಲ್ಲಿ ಡೇಟ್ ಆಫ್ ಬರ್ತ್ ಜಾಸ್ತಿ ಮಾಡಿದ್ದಾರೆ, ಅಂಕನೂ ಜಾಸ್ತಿ ಆಗಿದೆ, ಇದರಲ್ಲಿ ಕೂತ್ಕೊಳ್ಳುತ್ತೆ. ಸೊ ಅದು ಆಗಿ ನೀವು ಕನ್ನಡ ಮಾಧ್ಯಮ ಕೊಟ್ಟಿದ್ದೀರಿ ಅಂತಂದರೆ ನೀವು ಈ ಒಂದು ಲಿಸ್ಟಲ್ಲಿ ಕೂತ್ಕೊಂಡಿರ್ತೀರ. ಯೋಜನೆ ನಿರಾಶ್ರಿತ ಏನಾದರೂ ನಿಮ್ಮ ಹತ್ರ ನೀವು ಕೊಟ್ಟಿದ್ದೀರಿ ಅಂದರೆ ಅಂಥ ಅಭ್ಯರ್ಥಿಗಳಿಗೆ 29ಕ್ಕೆ ನಿಂತಿದೆ. 29 ಅಂಕ ತೊಗೊಂಡಿದ್ರು ಕೂಡ ಆಯ್ಕೆ ಆಗಿದ್ದಾರೆ ನೋಡಿ. ಸೊ ಈ ಒಂದು ಕಟ್ ಆಫು ಅರ್ಥ ಆಯಿತು ಅಂದ್ಕೊಂಡಿನಿ ಸ್ನೇಹಿತರೆ. ಸೊ ನೋಡೋಣ, ಲಿಸ್ಟ್ ಒಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ. ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕ್ ಕೂಡ ಕೊಟ್ಟಿರ್ತೀನಿ. ಯಾವ ಅಭ್ಯರ್ಥಿಗಳು ರಿಸಲ್ಟ್ ನೋಡ್ಕೊಂಡಿಲ್ಲೋ, ತಮ್ಮ ಹೆಸರುಗಳು ಚೆಕ್ ಮಾಡ್ಕೊಂಡಿಲ್ಲೋ ಚೆಕ್ ಮಾಡ್ಕೋಬೋದು. ಅದಾಗಿದ್ದ ನಂತರ ನಿಮಗೆ ಅಬ್ಜೆಕ್ಷನ್ ಹಾಕೋಕ್ಕೆ ಒಂದು ಟೈಮ್ ಕೊಟ್ಟಿದ್ದಾರೆ. ಅಬ್ಜೆಕ್ಷನ್ ಯಾರ್ಯಾರು ಹಾಕ್ಬೋದು ಅಂತೇಳಿ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ನಿಮಗೂ ಏನು ಕಟ್ ಆಫಲ್ಲಿ ಏನು ಬಂದಿದೆ ಲಿಸ್ಟಲ್ಲಿ ಅಂಕ ಏನಿದೆ, ಸೊ ಆ ಅಂಕ ನಿಮ್ಮನ್ನು ಇತ್ತು, ಆ ಒಂದು ಡೇಟ್ ಆಫ್ ಬರ್ತ್ ಕೆಳಗಡೆ ಇನ್ನೂ ಕಡಿಮೆನೇ ಡೇಟ್ ಆಫ್ ಬರ್ತ್ ಇತ್ತು, ಅಷ್ಟು ಅಂಕ ನೀವು ತೊಗೊಂಡಿದ್ದೀರಿ, ಆದರೆ ನಿಮ್ಮದು ಲಿಸ್ಟಲ್ಲಿ ಹೆಸರು ಇಲ್ಲ ಅಂತಂದರೆ ಅಂಥ ಅಭ್ಯರ್ಥಿಗಳು ನೀವು ಅಬ್ಜೆಕ್ಷನ್ ಹಾಕ್ಬೋದು. ಸೊ ಅಬ್ಜೆಕ್ಷನ್ ಹಾಕೋಕ್ಕೆ 13ನೇ ತಾರೀಕುವರೆಗೂ ಡೇಟ್ ಕೊಟ್ಟಿದ್ದಾರೆ. ಸೊ ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ಏನಿದೆ ಅಂತೇಳಿ. ಸೊ ನೋಡ್ಬೋದು ಸ್ನೇಹಿತರೆ, ಲಿಸ್ಟ್ ಕೂಡ ನೀವು ನೋಡ್ಕೋಬೋದು. ಸೊ ನಾನು ಜಸ್ಟ್ ಸ್ವಲ್ಪ ತೋರಿಸಿರ್ತೀನಿ. ಸೊ ಆಮೇಲೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು ಸ್ನೇಹಿತರೆ. ಸೊ ಎಲ್ಲನೂ ತೋರಿಸ್ತಾ ಇದ್ದರೆ ಲಾಂಗ್ ಆಗೋಗುತ್ತೆ. ಸೊ ನೋಡ್ಬೋದು ಇಲ್ಲಿ NWKSRTC ಸೆಂಟ್ರಲ್ ಆಫೀಸ್ ಹುಬ್ಳಿ ಪ್ರೊವಿಷನಲ್ ಸೆಲೆಕ್ಟ್ ಲಿಸ್ಟ್ ಪೋಸ್ಟ್ ಡ್ರೈವರ್ ಆ್ಯಂಡ್ ಡ್ರೈವರ್ ಕಮ್ ಕಂಡಕ್ಟರ್ SC ಬ್ಯಾಕ್ಲಾಗ್ ಕ್ಲಾಸ್ 3 ನೋಟಿಫಿಕೇಷನ್ ನಂಬರ್ 1/2019 ಡೇಟ್ 10/12/2019 provisional list selected candidates and placed in the cadre of merit. ಸೊ ನೋಡ್ಬೋದು. ಸೊ ಈ ಒಂದು ಲಿಸ್ಟ್ ನೀವು ನೋಡ್ಕೊಳ್ಳಿ. ನೀವೇನಾದರೂ ಆ ಕಟ್ ಆಫಲ್ಲಿ ಏನಿದೆ ಆ ಸೇಮ್ ಕಟ್ ಆಫು ಡೇಟ್ ಆಫ್ ಬರ್ತ್ ಅದಕ್ಕಿಂತ ಕಡಿಮೆ ಇತ್ತು ಅಂದರೆ ನಿಮ್ಮದೆಲ್ಲ ಇದರಲ್ಲಿ ಹೆಸರು ಇರುತ್ತೆ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೋಡ್ಕೊಳ್ಳಿ. ಯಾಕಂದರೆ ಪೂರ್ತಿ ತೋರ್ಸೋಕ್ಕಂದರೆ ಟೈಮ್ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಸೊ ನೋಡ್ಬೋದು ನೀವಿಲ್ಲಿ ಇದು ಡ್ರೈವರ್ ಕಮ್ ಕಂಡಕ್ಟರ್ ಬ್ಯಾಕ್ಲಾಗ್ ಅಭ್ಯರ್ಥಿಗಳ ಒಂದು ಲಿಸ್ಟ್ ಇದೆ ಸ್ನೇಹಿತರೆ. ಸೊ ನಾನು ಎರಡು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವೇನಾದ್ರು ಅಬ್ಜೆಕ್ಷನ್ ಏನಾದರೂ ಸಲ್ಲಿಸಬೇಕಾಗಿದ್ರೆ ಸೊ ನೋಡಿ, ಈ ಒಂದು ವೆಬ್ಸೈಟಿಗೆ ಹೋಗಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ NWKSRTC. ಸೊ ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ನಂಬರ್ ಹಾಕಿ ಇಲ್ಲಿ ವಿವರಗಳನ್ನು ಪಡೆಯಿರಿ ಅಂತೇಳಿ ಬರುತ್ತೆ. ಆಮೇಲೆ ನಿಮ್ಮದೆಲ್ಲ ಡೀಟೇಲ್ ಓಪನ್ ಆಗುತ್ತೆ. ಡೀಟೇಲ್ ಓಪನ್ ಆಗಿದ್ಮೇಲೆ ಮುಂದೆ ನಿಮ್ಮದು ಇಲ್ಲಿ ಹೆಸರು ಏನಿದೆ ಅಂತೇಳಿ ಅಪ್ಲಿಕೇಶನ್ನಲ್ಲಿ ಹೆಸರು ಏನಿದೆ ಅದು ಹಾಕ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದರೆ ನಿಮ್ಮದು ಫೋನ್ ನಂಬರ್ ಎಂಟ್ರಿ ಮಾಡಿರಿ ಇಲ್ಲಿ. ಆಮೇಲೆ ಕ್ಲಿಕ್ ಮಾಡಿ, ಇಲ್ಲಿ OTP ಬರುತ್ತೆ, OTP ಎಂಟ್ರಿ ಮಾಡಿರಿ. OTP ಎಂಟ್ರಿ ಆಗಿದ್ಮೇಲೆ ನಿಮ್ಮದು ಏನು ಅಬ್ಜೆಕ್ಷನ್ ಇದೆ ಸೊ ಇಲ್ಲೆಲ್ಲ ನೀವು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಾನು 50 ಮಾರ್ಕ್ಸ್ ತೊಗೊಂಡಿದ್ದೆ, ನಂದು ಡೇಟ್ ಆಫ್ ಬರ್ತು ಸಮಥಿಂಗ್ ಇಷ್ಟಿದೆ. ನೀವೇನು ಕಟ್ ಆಫಲ್ಲಿ ಏನು ಡೇಟ್ ಆಫ್ ಬರ್ತ್ ಹಾಕಿರೋ ಅದಕ್ಕಿಂತಲೂ ಕಡಿಮೆನೇ ಇದೆ. ಬಟ್ ನಾನು 50 ಮಾರ್ಕ್ಸ್ ತೊಗೊಂಡಿನಿ, ಆದರೂ ನಂದು ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಸರ್, ದಯವಿಟ್ಟು ಇದನ್ನು ಪರಿಷ್ಕರಿಸಿ ಅಂಥೇಳಿ ನೀವು ಏನು ಮಾಡಬೇಕು ಅಂತಂದರೆ, ಆಕ್ಷೇಪಣೆ ಏನಾದರೂ ಸಲ್ಲಿಸೋದಿದ್ದರೆ ನೀವು ಡೈರೆಕ್ಟಾಗಿ ಏನು ಡೇಟ್ ಕೊಟ್ಟಿದ್ದಾರೆ 13ನೇ ತಾರೀಕು, ಸೊ ಆ ಒಂದು 13ನೇ ತಾರೀಕು ಒಳಗಾಗಡೆ
ನೀವು ಇದೇ ತಿಂಗಳು ಜೂನ್ 13ನೇ ತಾರೀಕು ಒಳಗಡೆ ಹೋಗಿ ನೀವು ಡೈರೆಕ್ಟ್ ಆಫೀಸಲ್ಲೂ ಅಬ್ಜೆಕ್ಷನ್ ಕೊಡ್ಬೋದು. ಸೊ ನೀವು ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಅಂದರೆ ಇಲ್ಲಿ ಆನ್ಲೈನಲ್ಲೂ ನೀವು ಅಬ್ಜೆಕ್ಷನ್ ಕೊಡಬೇಕಾಗುತ್ತೆ. ಸೊ ಅಬ್ಜೆಕ್ಷನ್ ಕೊಟ್ಟಿದ್ಮೇಲೆ ನೀವು ನಿಮ್ಮದು ಮಾರ್ಕ್ಸ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ನೀವೇನು ಮಾರ್ಕ್ಸ್ ಪಡೆದಿರೋ ಸೊ ಅಂಥದ್ದಲ್ಲಿ ನಿಮ್ಮದು ಅಬ್ಜೆಕ್ಷನ್ ಲೆಟರು ಪ್ಲಸ್ ನಿಮ್ಮದು ಮಾರ್ಕ್ಸ್ ಕಾರ್ಡು ಎರಡೂ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿ ಅದು 200 KB ಒಳಗಡೆ ಇರಬೇಕು. ಆಮೇಲೆ ಸಲ್ಲಿಸಿ ಅಂಥೇಳಿ ಕ್ಲಿಕ್ ಮಾಡಿದರೆ ನಿಮ್ಮದು ನೋಡ್ಬೋದು. ಆಮೇಲೆ ನಿಮ್ಮದು ಅಬ್ಜೆಕ್ಷನ್ ಹಾಕಿದ್ದು ಏನು ಇರುತ್ತೆ ಆ ಒಂದು ನಂಬರ್ ಬರೆದಿಟ್ಕೊಳ್ಳಿ. ಆಮೇಲೆ ನೀವು ಇಲ್ಲಿ ಅದರ ಸ್ಥಿತಿ ಏನಾಯಿತು ಅಂತೇಳಿ ಚೆಕ್ ಮಾಡ್ಬೋದು. ಅವ್ರು ಚೆಕ್ ಮಾಡಿ ಅಪ್ಡೇಟ್ ಮಾಡಿರ್ತಾರೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಖಂಡಿತವಾಗ್ಲೂ ನೀವು ಕಾಮೆಂಟಲ್ಲಿ ಕೇಳ್ಬೋದು ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲಿ ನೋಡಿ ಅವ್ರಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ ನೋಡಿ. ಸೊ ಮೇಲ್ಕಂಡ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಸಂಬಂಧಿಸಿದಂತೆ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ದಿನಾಂಕ 13/6/2025 13/6/2025 ಒಳಗಾಗಿ ಪ್ರಾದೇಶಿಕ ತರಬೇತಿ ಕೇಂದ್ರ ಹುಬ್ಬಳ್ಳಿಗೆ ಆಗಮಿಸಿ ಖುದ್ದಾಗಿ ಸಲ್ಲಿಸಬಹುದಾಗಿದೆ ಅಥವಾ ಖುದ್ದಾಗಿ ಹೋಗ್ಬೋದು. ಇಲ್ಲಾಂದರೆ ಆನ್ಲೈನ್ ಸಂಸ್ಥೆಯ ವೆಬ್ಸೈಟ್ www.nwksrtc.karnataka.gov.in. ಸೊ ಈ ಒಂದು ವೆಬ್ಸೈಟಲ್ಲಿ ಕೂಡ ನೀವು ಅಬ್ಜೆಕ್ಷನ್ ಸಲ್ಲಿಸ್ಬೋದು. ಅದು ಕೂಡ 13/6/2025 ಒಳಗಾಗಿ ನೀವು ಸಲ್ಲಿಸಬೇಕಾಗುತ್ತೆ. ಅದರ ನಂತರ ಏನಾದರೂ ಅಬ್ಜೆಕ್ಷನ್ ಸಲ್ಲಿಸಿದರೆ ಅದು ಪರಿಗಣಿಸಲಾಗುವುದಿಲ್ಲ ಅಂತಕ್ಕಂಥ ಮಾಹಿತಿ ಕೂಡ ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇದು ಆಗಿದ ಅಬ್ಜೆಕ್ಷನ್ ಮುಗಿದಿದ ಮೇಲೆ ಫೈನಲ್ ಲಿಸ್ಟ್ ಹಾಕ್ತಾರೆ. ಸೊ ಯಾರಾದರೂ ಅಬ್ಜೆಕ್ಷನ್ ಸಲ್ಲಿಸಿದರೆ 1-2 ಅಭ್ಯರ್ಥಿಗಳು ಅದ್ರಾಗೆ ಆ್ಯಡ್ ಆಗ್ಬೋದು. ಸೊ ಇಲ್ಲಾಂದರೆ ಆ್ಯಸ್ ಇಟ್ ಈಸ್ ಅದನ್ನೇ ಫೈನಲ್ ಆಗುತ್ತೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಖಂಡಿತವಾಗ್ಲೂ ಕೇಳ್ಬೋದು ಸ್ನೇಹಿತರೆ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಯಾರಾದರೂ ಗೊತ್ತಿಲ್ಲ ಅಂದರೆ ಅವರಿಗೆ ಕೂಡ ಮಾಹಿತಿನ ಶೇರ್ ಮಾಡಿ. ಚಾನಲಿನ ಹೊಸಬರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ಪ್ರೋಸೆಸ್ ಏನಂತೇಳಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಮತ್ತು ಯಾರಾದರೂ KSRTC ಅವರು ಯಾರಾದರೂ ಕಟ್ ಆಫಿಗೆ ವೇಟಿಂಗ್ ಮಾಡ್ತಾಯಿದ್ದಾರೆ, ಅತಿ ಶೀಘ್ರದಲ್ಲೇ KSRTC ಒಂದು ಕಟ್ ಆಫ್ ಕೂಡ ಬರುವ ನಿರೀಕ್ಷೆ ಇದೆ. ಸೊ ಅದು ಇದಕ್ಕಿಂತಲೂ ಸ್ವಲ್ಪ ಕಡಿಮೆ ನಿಲ್ಲುತ್ತೆ ಇದರಲ್ಲಿ. ಯಾಕಂದರೆ ಅಭ್ಯರ್ಥಿಗಳು ಜಾಸ್ತಿ ಜನ ಕಾಂಪಿಟೇಷನಲ್ಲಿದ್ದರು, ಜೊತೆಗೆ ಕಡಿಮೆ ಪೋಸ್ಟ್ಗಳು ಕೂಡ ಇದ್ದವು. ಹಾಗಾಗಿ ಇದು ಅಷ್ಟೊಂದು ಹೈ ನಿಂತಿತ್ತು. KSRTC ಸ್ವಲ್ಪ ಪೋಸ್ಟ್ ಜಾಸ್ತಿ ಇರೋದರಿಂದ ಅಲ್ಲಿ ಅಭ್ಯರ್ಥಿಗಳು ಕೂಡ ಕಾಂಪಿಟೇಷನ್ ಸ್ವಲ್ಪ ಇದಕ್ಕಿಂತಲೂ ಸ್ವಲ್ಪ ಕಡಿಮೆ ಇದೆ ಅಲ್ವಾ. ಸೊ ಇದಕ್ಕಿಂತಲೂ ಅಲ್ಲಿ ಕಡಿಮೆ ನಿಲ್ಲುವ ಸಂಭವ ಇದೆ. ಅಂದರೆ ಜನರಲ್ ಬಂದು ಇಲ್ಲಿ 49 ನಿಂತಿದೆ ಅಲ್ವಾ ಜನರಲ್ಲು. ಸೊ ಅಲ್ಲಿ 47 ಜನರಲ್ ನಿಲ್ಲುವ ಚಾನ್ಸಸ್ ಜಾಸ್ತಿ ಇದೆ ಸ್ನೇಹಿತರೆ. ಡೇಟ್ ಆಫ್ ಬರ್ತ್ ಬಂದು ಇಲ್ಲೇನು ಕೊಟ್ಟಿದ್ದಾರಲ್ಲ, ಈಗೇನು ಬಿಟ್ಟಿದ್ದಾರಲ್ಲ ಡೇಟ್ ಆಫ್ ಬರ್ತ್, ಅದಕ್ಕಿಂತಲೂ 1 ಇಯರ್ ಪ್ಲಸ್ ಆರ್ ಮೈನಸ್ ಆಗ್ಬೋದು, ಹೆಚ್ಚು ಕಡಿಮೆ ಮೇ ಬಿ. ಸೊ ನೋಡೋಣ ಸ್ನೇಹಿತರೆ, ಕಾದು ನೋಡೋಣ ಅಂತ ಹೇಳುತ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಕಂಗ್ರಾಜ್ ಅಂತ ಹೇಳುತ್ತಾ, ಸೊ ಮುಂದಿನ ದಿನಗಳಲ್ಲಿ ಯಾರ್ಯಾರು ಅಭ್ಯರ್ಥಿಗಳೆಲ್ಲ ಯಾರು ಆಯ್ಕೆ ಆಗಿಲ್ವೋ ಸೊ ಅಂಥ ಅಭ್ಯರ್ಥಿಗಳು ಮುಂದಿನ ಒಂದು ದಿನಗಳಲ್ಲಿ ಮತ್ತೆ ತಿರ್ಗಿ ಕಾಲ್ ಮಾಡ್ತವ್ರೆ. KSRTCಯಲ್ಲೂ ಮಾಡ್ತವ್ರೆ, YVಯಲ್ಲೂ ಮಾಡ್ತವ್ರೆ, ಆಮೇಲೆ BMTCಯಲ್ಲೂ ಮಾಡುವ ಲಕ್ಷಣಗಳಿದೆ, KKRTCಯಲ್ಲೂ ಮಾಡ್ತಾರೆ. ಸೊ ಯಾರ್ಯಾರಿಗಿನ್ನೂ ಏಜ್ ಇದೆಯೋ ಸೊ ಅಂಥ ಅಭ್ಯರ್ಥಿಗಳು ಮುಂದಿನ ದಿನದಲ್ಲಿ ಪ್ರಯತ್ನ ಪಡ್ರಿ ಅಂತ ಹೇಳ್ತಾ, ಸೊ ಯಾರ್ಯಾರು ಏಜ್ ಮುಗ್ದದೋ ಸೊ ಅಂಥವ್ರಿಗೆ ಇನ್ನೇನಪ್ಪ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನಮ್ಮದೇನದ ರೆಗ್ಯುಲರಾಗಿ ಯಾವ ಕೆಲಸ ಮಾಡ್ಕೊಂಡಿದ್ದೆವು ಸೊ ಆ ಒಂದು ಕೆಲಸ ನಾನೇ ಅದರಲ್ಲೇ ನಮ್ಮದು ದೇವರು ಅಂತ ತಿಳ್ಕೊಂಡು ಅದರಲ್ಲೇ ನಾವು ಪ್ರಯತ್ನಪಟ್ಟು ಅದರಲ್ಲೇ ನಾವು ಒಂದು ಯಶಸ್ಸು ಕಾಣೋಣ ಅಂತ ಹೇಳುತ್ತಾ, ಸೊ ಇದರಿಂದ ಯಾರು ಒಂದು ಬೇಜಾರು ಮಾಡ್ಕೊಳ್ಬೇಡಿ. ಯಾಕಂದರೆ ಅನ್ನದ ಋಣ ಇದ್ದರೆ ಯಾರಿಗೆ ತಪ್ಸೋಕ್ಕಾಗಲ್ಲ. ಸೊ ಋಣನೇ ಇಲ್ಲ ಅಂತಂದರೆ ಯಾರೇನು ಮಾಡೋಕ್ಕಾಗಲ್ಲ. ಸೊ ಅದರಿಂದ ಯಾರು ಬೇಜಾರು ಮಾಡ್ಕೊಳ್ಳದೇ ನಿಮ್ಮ ರೆಗ್ಯುಲರ್ ಕೆಲಸಗಳನ್ನು ನೀವು ಕಂಟಿನ್ಯೂ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಸ್ನೇಹಿತರೆ, ಮತ್ತೆ ಸಿಗೋಣ ಸ್ನೇಹಿತರೆ, ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ. ನಮಸ್ಕಾರಗಳು.